ಮಕ್ಕಳು ಸೀರಿಯಲ್ ರಾಧಾ ಕಳ್ಳಾಟಕ್ಕೆ ಬ್ರೇಕ್. ರಾಜೇಶ್ವರಿ ಪಿತೂರಿಗೆ ಅಜ್ಜಿ ತಿರುಮಂತ್ರ. ರಾಧಾ ತೆರೆಮರೆಯಲ್ಲಿ ನಡೆಸುತ್ತಿರುವ ಎಲ್ಲ ಕಳ್ಳಾಟಕ್ಕೆ ಬ್ರೇಕ್ ಬೀಳುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ. ರಾಜೇಶ್ವರಿ ಸ್ನೇಹ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಬೇಕು ಎಂದು ಆಲೋಚನೆ ಮಾಡುತ್ತಿದ್ದಾಳೆ. ಅದಕ್ಕಾಗಿ ರಾಧಾಳನ್ನು ದಾಳವಾಗಿ ರೂಪಿಸಿಕೊಳ್ಳುತ್ತಿದ್ದಾಳೆ. ಪುಟ್ಟಕ್ಕನ ಸಂಸಾರವನ್ನು ಸರ್ವನಾಶ ಮಾಡಬೇಕು ಎಂದು ರಾಜಿ ಹೊಂಚು ಹಾಕುತ್ತಿದ್ದಾಳೆ. ಈಗಾಗಲೇ ಸಹನ ಜೀವನವನ್ನು ಹಾಳು ಮಾಡಿಯಾಯಿತು. ಕೌಸಲ್ಯ ತಲೆಯಲ್ಲಿ ಇಲ್ಲದನ್ನು ತುಂಬಿ ಆಕೆಯನ್ನು ತಲೆಯನ್ನು ಕೆಡಿಸಿಬಿಟ್ಟಳು. ಕೌಸಲ್ಯ ಸಹನೆಗೆ ಕೊಡಬಾರದ ಹಿಂಸೆಯನ್ನು ಕೊಡುತ್ತಾಳೆ. ಕೊನೆಗೆ ಸಹನಾಳ ಇಲ್ಲವಾಗಿಸಿ ಬಿಟ್ಟಿದ್ದಾಳೆ. ಆದರೆ ಇದೀಗ ರಾಧಾ ಜೊತೆ ಕೂಡಿಕೊಂಡು ಇವರಿಬ್ಬರು ಸ್ನೇಹ ಜೀವನವನ್ನು ಹಾಳು ಮಾಡಬೇಕು ಎಂದು ಯತ್ನಿಸುತ್ತಿದ್ದಾನೆ. ಸ್ನೇಹಗೆ ತನ್ನ ಹಿಂದೆ ನಡೆಯುತ್ತಿರುವುದು ಪಿತೂರಿ ಬಗ್ಗೆ ಅರಿವು ಇರುವುದಿಲ್ಲ. ಬಂಗಾರಮ್ಮ ಸ್ನೇಹ ನಡುವೆ ಬಹಳ ದೊಡ್ಡ ಕಂದಕವೇ ಏರ್ಪಟ್ಟಿದೆ. ಸ್ನೇಹ ನಂಜಮ್ಮ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳುತ್ತಾಳೆ. ಆಕೆ ಸರಿ ಇಲ್ಲ ಎಂದು ಬಂಗಾರಮ್ಮ ಬಹಳ ತಪ್ಪಾಗಿ ಸ್ನೇಹಳನ್ನು ತಿಳಿದುಕೊಂಡಿರುತ್ತಾರೆ. ಸ್ನೇಹಗ ತನ್ನ ಅತ್ತೆಯ ಮೇಲೆ ಇದೀಗ ಗೌರವ ಪ್ರೀತಿ ಶುರುವಾಗಿದೆ. ತನ್ನ ಅವನಿಗಾಗಿ ಆದರೂ ನನ್ನ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅದರಿಂದ ಆದರೂ ಅಮ್ಮನಿಗೆ ಖುಷಿಯಾಗುತ್ತದೆ ಎಂದು ಸ್ನೇಹ ಹೇಳುತ್ತಿರುತ್ತಾಳೆ. ಸ್ನೇಹಗೆ ಕಂಠಿ ಮೇಲೆ ಇದೀಗ ಪ್ರೀತಿ ಹೆಚ್ಚಾಗಿದೆ. ಕಂಠಿ ಏನೇ ಹೇಳಿದರೂ ಸ್ನೇಹ ಮುನಿಸಿಕೊಳ್ಳುವುದಿಲ್ಲ. ಸ್ನೇಹನ ಪ್ರತಿಯೊಂದು ಏಳು ಬೀಳಿನಲ್ಲಿ ಜೊತೆಯಾಗಿ ನಿಂತವನು ಕಂಠಿ. ಇದನ್ನೆಲ್ಲ ನೋಡಿದ ರಾಧಾಗೆ ಮನಸ್ಸಿನಲ್ಲಿ ಅಸೂಯೆ ಮೂಡುತ್ತದೆ. ಪುಟ್ಟಕ್ಕ ಸರಿ ಹೋಗಬೇಕು ಎಂದಾದರೆ ಇನ್ನೊಮ್ಮೆ ತಾಯಿ ಮಾಡುತ್ತಿದ್ದ ಮೆಸ್ ಓಪನ್ ಮಾಡಲೇಬೇಕು, ಇಲ್ಲವಾದರೆ ಅಮ್ಮನನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಎಂದು ಕಂಠಿ ಹಾಗೂ ಸುಮ್ಮಳ ಬಳಿ ಹೇಳುತ್ತಿರುತ್ತಾನೆ. ಸಹನ ನೆನಪಲ್ಲೇ ಇರುವ ಪುಟ್ಟಕ್ಕ. ಸಹನ ನೆನಪಿನಿಂದ ಇನ್ನು ಪುಟ್ಟಕ್ಕ ಹೊರಬರದಿದ್ದಾಳೆ. ಎಲ್ಲರಿಗೂ ಕಷ್ಟ ಎಂದು ಗೋಪಾಲ ಆಗಾಗ ಹೇಳುತ್ತಿರುತ್ತಾನೆ. ಇನ್ನು ರಾಧಾ ಮನೆಯಲ್ಲಿ ಕುಳಿತು ರಾಜೇಶ್ವರಿಗೆ ಕರೆ ಮಾಡುತ್ತಾಳೆ. ಆಕೆ ಕೊಂಚ ಜೋರಾಗಿ ಮಾತನಾಡುತ್ತಾಳೆ. ರಾಜೇಶ್ವರಿ ಅವರೇ, ನೀವು ಕೊಟ್ಟ ಪ್ಲಾನ್ ಯಾವುದು ವರ್ಕ್ ಆಗ್ತಿಲ್ಲ. ಇದೀಗ ನಮ್ಮ ಅತ್ತೆ ಹಾಗೂ ಸ್ನೇಹ ಒಂದಾಗುವ ಲಕ್ಷಣ ಕಾಣುತ್ತಿದೆ. ಅವರಿಬ್ಬರು ಕೂಡ ಸ್ವಲ್ಪ ಮಟ್ಟಿಗೆ ಹತ್ತಿರ ಆಗುತ್ತಿದ್ದಾರೆ. ಬಂಗಾರಮ್ಮ ಅತ್ತೆಗೆ ಆಕೆ ಮೇಲೆ ಕನಿಕರ ಮೂಡುತ್ತಿದೆ ಎಂದಾಗ ರಾಜೇಶ್ವರಿ ಹೇಳುತ್ತಾಳೆ. ಪುತೂರಿ ನಡೆಸುತ್ತಿರುವ ರಾಧಾ ಮಾತಿಗೆ ಇಷ್ಟೆಲ್ಲ ಇದೀಗ ಏನು ಅವರಿಬ್ಬರ ಬೇರೆ ಮಾಡಬೇಕು ಅಲ್ವಾ ಎಂದು ಕೇಳುತ್ತಾಳೆ. ಬೇರೆ ಮಾಡುವುದು ಮಾತ್ರ ಅಲ್ಲ, ಈ ಮನೆಯಿಂದ ಹೋಗಿರುವ ಸ್ನೇಹ ಮತ್ತೆ ಈ ಮನೆಯತ್ತ ಸುಳಿಯದ ಹಾಗೆ ಮಾಡಬೇಕು ಎನ್ನುತ್ತಾಳೆ. ಇವರಿಬ್ಬರು ಮಾತನಾಡುವುದನ್ನು ಬಂಗಾರಮ್ಮ ಅವರ ತಾಯಿ ಕೇಳಿಸಿಕೊಳ್ಳುತ್ತಿರುತ್ತಾರೆ. ಈ ವಿಚಾರ ರಾಧಾಗೆ ತಿಳಿದಿರುವುದಿಲ್ಲ. ಆದರೆ ರಾಧಾ ಮಾಡುತ್ತಿರುವ ಪಿತೂರಿ ಅಜ್ಜಿಗೆ ತಿಳಿದು ಹೋಗಿದೆ. ಸಹನ ನೆನಪಿನಲ್ಲಿರುವ ಮುರಳಿ. ಇನ್ನು ಸಹನ ಮಾತ್ರ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಾಳೆ. 150 ಜನರಿಗೆ ಪ್ರಸಾದ ಮಾಡಿಸಿ ಎನಿಸಿಕೊಂಡಿದ್ದಾಳೆ. ಸಹನ ಇಲ್ಲದೆ ಮುರಳಿ ಕುಡಿತಕ್ಕೆ ದಾಸನಾಗಿದ್ದಾನೆ. ನನ್ನಿಂದಾಗಿ ಸಹನ ಸತ್ತಿರುವುದು, ಆಕೆಗೆ ಇಲ್ಲದೆ ನಾನು ಹೇಗಿರಲಿ ಎಂದು ಯೋಚನೆ ಮಾಡುತ್ತಿರುತ್ತಾನೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮಗಳ ಚಿಂತೆಯಲ್ಲಿರುವ ಪುಟ್ಟಕ್ಕಗೆ ಸಮಾಧಾನ ಮಾಡುವುದಾದರೂ ಹೇಗೂ. ಮುರಳಿ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಇದ್ದಾನೆ. ಆತನಿಗೆ ಸಹನ ಜೊತೆ ಇರಬೇಕಾದರೆ ಆಕೆಯ ಬೆಲೆ ತಿಳಿದಿರಲಿಲ್ಲ. ಆದರೆ ಇದೀಗ ಸಹನ ಬೇಕು ಎಂದು ಇದ್ದರೂ ಆಕೆ ಇಲ್ಲ. ಸಹನೆಗೆ ಮುರಳಿ ಎಂದರೆ ಬಹಳ ಇಷ್ಟ. ಆದರೂ ಇದೀಗ ಮುರಳಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ. ಸಹನಗೆ ಮುರಳಿ ಮೇಲೆ ತುಂಬಾನೇ ಬೇಸರವಿದೆ. ಆದರೆ ಯಾವುದನ್ನು ಯಾರ ಜೊತೆಗೂ ಹೇಳಿಕೊಳ್ಳೋದೂ ಇಲ್ಲ. ಅದರ ಜೊತೆ ಪ್ರೀತಿಯೂ ಇಲ್ಲ. ಮುರಳಿ ಸಹನ ಎದುರಲ್ಲಿ ಹೇಳಿದ್ದ, ನಾನು ವಿನುತಳನ್ನು ಮದುವೆ ಆಗಬೇಕು ಎಂದುಕೊಂಡಿದ್ದೇನೆ, ನನಗೆ ವಿಚ್ಛೇದನ ಬೇಕು ಎಂದು ಮುರಳಿ ಹೇಳಿದ್ದ. ಮುರಳಿಯ ಈ ವರ್ತನೆಯಿಂದ ಕೊಂಚ ಮಟ್ಟಿಗೆ ಸಹನ ಬೇಸರಪಟ್ಟುಕೊಂಡಿದ್ದಳು. ಆಕೆಗೆ ಚಿಕ್ಕ ವಯಸ್ಸಿನಿಂದಲೂ ನೋವನ್ನುಂಡು ಬೆಳೆದಿರುತ್ತಾರೆ. ತನ್ನ ತಂಗಿಯರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾಳೆ. ಆದರೆ ಅತಿಯಾಗಿ ಕಾಳಜಿ ಮಾಡಿದ ಗಂಡನೇ ದೂರ ಮಾಡಿದರೆ ಆದರೂ ತನ್ನ ನೋವನ್ನು ಯಾರ ಬಳಿಯೂ ಹೇಳದೆ ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತಾಳೆ. ಇನ್ನು ಮುರಳಿ ಸಹನ ಇಲ್ಲದೆ ಕುಡಿತದ ಚಟಕ್ಕೆ ಬಿದ್ದಿರುತ್ತಾನೆ. ಆತನಿಗೆ ಸಹನ ಏನು ಎಂಬುದು ಇದೀಗ ಅರ್ಥ ಆಗುತ್ತಿದೆ. ಮುರಳಿಯ ಸ್ಥಿತಿ ಕಂಡ ಸ್ನೇಹ ಹಾಗೂ ಕಂಠಿ ಆತನ ಬಳಿಗೆ ಬಂದು ಸಮಾಧಾನ ಮಾಡುತ್ತಾರೆ. ಮುರಳಿ ಬಳಿ ಬಂದು, ಕಂಠಿ ಮೇಷ್ಟೇ, ನೀವು ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಮದ್ಯ ಸೇವನೆ ಮಾಡುತ್ತಿದ್ದೀರಿ, ಇದನ್ನು ಕೊಂಚ ಕಡಿಮೆ ಮಾಡಿ ಎಂದು ಹೇಳುತ್ತಾನೆ. ಸಹನ ಮಾತನ್ನು ನೆನೆದು ಮುರಳಿ ಕಣ್ಣೀರು. ಸಹನ ಹೋದ ಬಳಿಕ ನನ್ನ ಜೀವನ ನಶ್ವರವಾಗಿ ಬಿಟ್ಟಿದೆ. ಜೀವನದಲ್ಲಿ ನಾನು ಬಹಳ ನೊಂದಿದ್ದೇನೆ. ನನ್ನ ಹೆತ್ತವರೇ ನನಗೆ ಮೋಸ ಮಾಡಿದರು. ನನ್ನ ಹೆಂಡತಿಗೆ ಆಕೆಗೆ ಆಗುತ್ತಿದ್ದ ಕಷ್ಟ ಬಂದು ಹೇಳುತ್ತಿದ್ದರು. ಆದರೆ ನಾನು ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಸುಮ್ಮನಿರುತ್ತಿದ್ದೆ. ಕಂಠಿ, ಸ್ನೇಹ, ನೀವು ಕೂಡ ಪ್ರೀತಿ ಮಾಡಿ ಮದುವೆ ಆದವರು. ಹಾಗೆಯೇ ನಾನು ಸಹನ ಅವರನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡೆ. ಆದರೆ ಆಕೆಗೆ ನಾವು ಬರೀ ನೋವು ಮಾತ್ರ ಕೊಟ್ಟೆ. ನನ್ನದು ನಿಜವಾದ ಪ್ರೀತಿ ಅಲ್ಲ, ನಿಮ್ಮದು ನಿಜವಾದ ಪ್ರೀತಿ ಎಂದು ಕಣ್ಣೀರು ಇಡುತ್ತಾನೆ. ಮುರಳಿಗೆ ಸಮಾಧಾನ ಮಾಡಿದ ಕಂಠಿ, ದೇವಿಪುರದಲ್ಲಿ ಬಹಳ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಸಹನ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಂಧನದಲ್ಲಿ ಇಟ್ಟ ಹಾಗಾಯಿತು. ನಾನು ತಪ್ಪು ಮಾಡಿಬಿಟ್ಟೆ ಎಂದು ಬಹಳ ಜೋರಾಗಿ ಅಳುತ್ತಾರೆ. ಇದನ್ನೆಲ್ಲ ನೋಡಿದ ಕಂಠಿ ಸಮಾಧಾನ ಹೇಳುತ್ತಾನೆ. ಆದರೆ ಎಷ್ಟೇ ಸಮಾಧಾನ ಹೇಳಿದರೂ ಮುರಳಿಗೆ ಮಾತ್ರ ತನ್ನ ಸಹನ ನೆನಪು ಇನ್ನಷ್ಟು ಕಾಡುತ್ತಿದೆ. ಆಕೆಯ ಬರುವಿಕೆಗಾಗಿ ಹಂಬಲಿಸುತ್ತಿದ್ದಾನೆ. ಪುಟ್ಟಕ್ಕನ ಗೋಳು ಹೇಳತಿರದು. ಇನ್ನು ಪುಟ್ಟಕ್ಕ ಮಾತ್ರ ಸಹನ ಎಂದು ಕೂಗಿ ಕೂಗಿ ಸೋತು ಹೋಗಿದ್ದಾಳೆ. ನನ್ನ ಮಗಳು ಖಂಡಿತವಾಗಿ ಬಂದೇ ಬರುತ್ತಾಳೆ. ಆಕೆ ನನ್ನನ್ನು ಕರೆದುಕೊಂಡು ಹಾಗಾಯಿತು, ಆಕೆಯನ್ನು ನಾನು ಹುಡುಕುತ್ತೇನೆ ಎಂದು ಮಗಳನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಆದರೆ ಸಹನ ಎಲ್ಲಿಯೂ ಕಾಣುವುದಿಲ್ಲ. ಪುಟ್ಟಕ್ಕ ಹೋಗುವ ಹಾದಿಯಲ್ಲಿ ಬಂಗಾರಮ್ಮ ಸಿಗುತ್ತಾರೆ. ಬಂಗಾರಮ್ಮನವರು, ಪುಟ್ಟಕ್ಕ ಸಹನ ಬೇಕು, ಆಕೆಗೆ ಏನೂ ಆಗಿಲ್ಲ ಎಂದು ಜೋರಾಗಿ ಚೀರತೊಡಗುತ್ತಾರೆ. ಇದನ್ನು ನೋಡಿದ ಬಂಗಾರಮ್ಮ ಜೋರಾಗಿಯೇ ಪುಟ್ಟಕ್ಕ ಎಂದು ಕರೆಯುತ್ತಾರೆ. ಆದರೆ ಪುಟ್ಟಕ್ಕ ಮಾತ್ರ ಅದ್ಯಾವುದೂ ಕೇಳುವ ಸ್ಥಿತಿಯಲ್ಲಿಯೇ ಇರಲಿಲ್ಲ.
ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಸಹನಾ ಹುಡುಕಿ ಹೊರಟ ಪುಟ್ಟಕ್ಕನ ಮಾತಿಗೆ ಸುಮಾ ಶಾಕ್. ಸ್ನೇಹ ಪುಟ್ಟಕ್ಕನ ನೆನಪಲ್ಲೇ ಇದ್ದಾಳೆ. ಆಕೆಗೆ ಅವನೇ ಎಲ್ಲ. ಅವನನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರಲಾಳರು. ಬಂಗಾರಮ್ಮನಿಗೆ ಊಟ ಬಡಿಸುವಾಗಲೂ ಕೂಡ ಬಿಸಿ ಸಾರು ಅವರ ಕೈಗೆ ಬೀಳುತ್ತದೆ. ಆದರೆ ಅವರು ಅದನ್ನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ಆಕೆಗೆ ತನ್ನ ಅವ್ವ ಏನು ಮಾಡುತ್ತಿದ್ದಾರೆ ಎನ್ನುವ ನೋವು ಇತ್ತು, ಯೋಚನೆ ಇತ್ತು. ಇನ್ನು ಎಲ್ಲರೂ ಸೇರಿ ಬಳಿ ಬಂಗಾರಮ್ಮ ಮಾತನಾಡುತ್ತಾಳೆ. ನೀನು ಊಟಕ್ಕೆ ಕುಳಿತುಕೋ ಸ್ನೇಹ ಎಂದು ಹೇಳಿ ಊಟ ಬಳಿಸಿ ಕುಳಿತುಕೊಂಡು ಇರುತ್ತಾಳೆ. ಆದರೆ ಸ್ನೇಹ ಊಟ ಮಾಡದೇ ಇರುವುದನ್ನು ಗಮನಿಸಿದ ಬಂಗಾರಮ್ಮ, ಸ್ನೇಹ ನೀನು ನಿನ್ನ ತಾಯಿ ಮನೆಗೆ ಹೋಗಬಹುದು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಸ್ನೇಹಗೆ ಏನು ಮಾಡಬೇಕು ಎಂದು ತಿಳಿದೇ ಕಂಗಾಲು ಆಗುತ್ತಾಳೆ. ಇತ್ತ ರಾಧಾಗೆ ಮಾತ್ರ ಬಹಳ ಖುಷಿಯಾಗುತ್ತದೆ. ಇನ್ನು ಬಂಗಾರಮ್ಮ ಸ್ನೇಹಳನ್ನು ಆಕೆಯ ಮನೆಗೆ ಕಳಿಸುವ ಉದ್ದೇಶ ಒಳ್ಳೆಯದೇ ಇದೆ. ಸ್ನೇಹ ನೀನು ಅಮ್ಮನ ಒಟ್ಟಿಗೆ ಇರು, ನೀನು ಹಿರಿಮಗಳ ಸ್ಥಾನ ತೆಗೆದುಕೊಳ್ಳಬೇಕು ಎನ್ನುತ್ತಾಳೆ. ನಾನು ಅಲ್ಲಿಗೆ ಹೋದರೆ ಅಮ್ಮನಿಗೆ ಮತ್ತಷ್ಟು ನೋವು ಆಗುತ್ತದೆ, ಅದಕ್ಕೆ ನಾವು ಹೋಗುವುದಿಲ್ಲ ಎಂದು ಸ್ನೇಹ ಹೇಳಿ ಅಳುತ್ತಾಳೆ. ಆಗ ಬಂಗಾರಮ್ಮ ಸ್ನೇಹಗೆ ಸಮಾಧಾನ ಮಾಡುತ್ತಾರೆ. ಅವ್ವನನ್ನು ನೋಡಿಕೊಳ್ಳಬೇಕು, ಆಕೆಯನ್ನು ಇಂಥ ಸಮಯದಲ್ಲಿ ಒಬ್ಬಂಟಿಯಾಗಿ ಬಿಡಬಾರದು, ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುತ್ತಾಳೆ. ಇದನ್ನು ಕೇಳಿದ ಸ್ನೇಹ ಆಯಿತು ಎಂದು ಒಪ್ಪಿಕೊಂಡು ಬಿಡುತ್ತಾಳೆ. ಸ್ನೇಹಳನ್ನು ಮನೆಗೆ ಬಿಡಲು ತಾಕೀತು. ಹಾಗೆಯೇ ಬಂಗಾರಮ್ಮ ಸ್ನೇಹಳನ್ನು ಆಕೆಯ ಮನೆಗೆ ಬಿಡಲು ಮಗನಿಗೆ ತಾಕೀತು ಮಾಡುತ್ತಾಳೆ. ಅತ್ತೆ ಇದೀಗ ಸ್ನೇಹ ಕಡೆ ವಾಲುತ್ತಿದ್ದಾಳೆ ಎಂದು ಅಂದು ರಾಧಾ ಅಂದುಕೊಳ್ಳುತ್ತಾಳೆ. ಇತ್ತ ಸಹನ ಮಾತ್ರ ದೇವಾಲಯದಲ್ಲಿ ಕಾಲ ಕಳೆಯುತ್ತಿದ್ದಾಳೆ. ಆಕೆಗೆ ಇದೀಗ ದೇವರೇ ಒಂದು ದಾರಿ ತೋರಿಸಿದ್ದಾನೆ. 150 ಜನರಿಗೆ ಪ್ರಸಾದ ನೀಡುವ ಅವಕಾಶ ಆಕೆಗೆ ಸಿಕ್ಕಿದೆ. ಆಕೆ ಬಹಳ ಕಾನ್ಫಿಡೆನ್ಸ್ ಇಂದ ಆಯಿತು ಎಂದು ಒಪ್ಪಿಗೆ ಕೂಡ ನೀಡಿದ್ದಾಳೆ. ಹಾಗೆ ಅಡುಗೆ ಕೂಡ ಮಾಡುತ್ತಿದ್ದಾಳೆ. ಗೋಪಾಲನನ್ನು ದೂರಿದ ಪುಟ್ಟಕ್ಕಗೆ ಗೋಪಾಲ ಅದೆಷ್ಟೇ ಸಮಾಧಾನ ಮಾಡಿದರು, ಇದಕ್ಕೆಲ್ಲ ನೀನೇ ಕಾರಣ, ನೀನು ಈ ಮನೆಗೆ ಬಂದ ಗಳಿಗೆ ಸರಿ ಇಲ್ಲ, ಯಾಕೆಂದರೆ ನೀನು ಬಂದ ಬಳಿಕ ನನ್ನ ಮನೆಯಲ್ಲಿ ಇಷ್ಟೆಲ್ಲ ರಾದಂತ ಆಗುತ್ತಿದೆ ಎಂದು ಗೋಪಾಲನನ್ನು ಶಪಿಸುತ್ತಾಳೆ. ಇದನ್ನು ಕೇಳಿದ ಗೋಪಾಲನಿಗೆ ಬಹಳ ನೋವಾಗುತ್ತದೆ. ಅಮ್ಮನ ಸ್ಥಿತಿ ಕಂಡು ಮರಗಿದ ಸುಮಾ, ಸಹನ ನೆನಪಾಗಿ ಪುಟ್ಟಕ್ಕ ಆಕೆಯನ್ನು ಹುಡುಕಲು ಹೊರಡುತ್ತಾಳೆ. ಆಕೆಯನ್ನು ತಡೆಯಲು ಬಂದ ಗೋಪಾಲ ಹಾಗೂ ಸುಮಾಳನ್ನು ನೋಡಿ ಪುಟ್ಟಕ್ಕ ಖಡಕ್ಕಾಗಿ ಹೇಳುತ್ತಾಳೆ, ನೀನು ನನ್ನ ಜೊತೆ ಬಂದರೆ ಮತ್ತೆ ಯಾವತ್ತೂ ನಾನು ಈ ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos. Thanks for watching video.